साहब 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 ವರುಣ್ ಕ್ಯಾ ಹುವಾ ನೀನು ಹೋಗಿದ್ದ ಕೆಲಸ ಏನಾಯ್ತು? ಆ ಹರಾಜ್ನಲ್ಲಿ ನಮ್ಗಿಂತ ಜಾಸ್ತಿ ಬಿಡ್ ಮಾಡಿ ಆ ಪ್ರಾಪರ್ಟಿ ಕೊಂಡ್ಕೊಂಡವನು ಆದ್ಮಿ ಕೋನೆ ಅಂತ ಗೊತ್ತಾಯ್ತಾ? ಅವ್ನು ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಸಾಬ್. ರಾಘವೇಂದ್ರ ಅವ್ರೆ, ಯಾಕೆ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತಿದ್ದೀರಾ? ಅದೇನು ಅಂದ್ರೆ ಈ ಪ್ರವಾಹ ಬಂದು ಹೋದ್ಮೇಲೆ ಅದ್ರ ಎಫೆಕ್ಟ್ ಹಾಗೇ ಇರುತ್ತೆ ಅಂತ ಹೇಳ್ತಾರಲ್ವಾ, ಇದು ಹಾಗೇನೆ. ನಂಗ ಅರ್ಥ ಆಗ್ಲಿಲ್ಲ ಮಾವ. ಏನಿಲ್ಲ ಅನಿತಾ, ಆ ಝಾನ್ಸಿ ಮನೆಗ್ ಬಂದು ಬಾಯಿಗೆ ಬಂದಾಗ ಬೈದ್ ಹೋದ್ಲು. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ರಾಘವೇಂದ್ರ ಅವ್ರೆ? ಅವಳು ಬೇಜಾರಾಗೋ ತರ ಮಾತಾಡಿ ಹೋಗಿದ್ದಾಳಮ್ಮ. ಮಾತಾಡ್ಲಿ ಬಿಡಿ, ಇವಾಗ ಅವಳು ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ಆ ಫ್ರಸ್ಟ್ರೇಷನ್ ಇಂದ ಈ ತರ ಎಲ್ಲ ಮಾತಾಡಂಗ್ ಆಗಿರುತ್ತೆ. ಅದಕ್ ನಾವ್ ತಲೆ ಕೆಡ್ಸ್ಕೋಬಾರ್ದು. ಇವಾಗ ನಮಗ್ ಬೇಕಾಗಿರೋದ್ ಸಿಕ್ಕಿದೆ ತಾನೆ, ಅದಕ್ ಖುಷಿ ಪಡ್ಬೇಕು. ನೀನ್ ಬರೋಕ್ ಮುಂಚೆ ನಾವ್ ಇದೇ ವಿಷಯ ಮಾತಾಡ್ತಾ ಇದ್ವಿ ಕಣಮ್ಮ. ಇವಾಗ ನಮ್ ದಾರಿ ಕ್ಲಿಯರ್ ಆಗ್ತಿದೆ ತಾನೆ, ಅದಕ್ಕೆ ಸಂತೋಷ ಪಡೋಣ ಬಿಡಿ. ಸೊ ನಾವಿಬ್ರು ಜೊತೆ ಆಗಿ ಈ ಸಂಭ್ರಮನ ಶೇರ್ ಮಾಡ್ಕೋಬೇಕು. ಅದಕ್ಕೆ ನಾವಿಬ್ರು ಹೊರಗಡೆ ಹೋಗಿ ಬರೋಣ ರಾಘವೇಂದ್ರ ಅವ್ರೆ. ಸಾರಿ, ಇವಾಗ ನನ್ಗೆ ಯಾಕೋ ಮನ್ಸು ಸರಿಗಿಲ್ಲ. ಮನ್ಸ್ ಸರಿ ಇಲ್ಲ ಅಂದ್ರೆ ಹೇಗ್ ರಾಘವೇಂದ್ರ ಅವ್ರೆ? ಇಂಥ ಟೈಮಲ್ಲಿ ನೀವ್ ಇಷ್ಟಪಟ್ಟವ್ರ ಜೊತೆ ಸುತ್ತಾಡ್ಬೇಕು. ಆಗ್ಲೇ ಮನ್ಸ್ ಸರಿ ಹೋಗೋದು, ಕಹಿ ಘಟನೆಗಳೆಲ್ಲ ಮರ್ತೋಗೋದು. ಅದು ಯಾಕಣ್ಣ ಯೋಚನೆ ಮಾಡ್ತಿದ್ಯಾ? ಕರಿತಿರೋದ್ ನಿನ್ ಬಾವಿ ಹೆಂಡ್ತಿ ಅಂತದ್ರಲ್ಲಿ ಯೋಚನೆ ಮಾಡ್ಕೊಂಡ್ ಕೂತಿದ್ಯಲ್ಲ, ಹೋಗು. ಇವಾಗ ಬೇಡ ಪಲ್ಲವಿ, ಇನ್ನೊಂದ್ಸತಿ ಯಾವಾಗ್ಲಾದ್ರೂ ಹೋಗ್ತೀನಿ. ಅಲ್ವೋ ರಾಘು, ಪಾಪ ಅನಿತಾ ಅಷ್ಟೊಂದು ಆಸೆ ಪಟ್ಟು ಕರಿತಿದ್ದಾಳೆ, ಹೋಗೋ. ಏನೇ ಯೋಚನೆ ಮಾಡ್ತಾ ಇದೀಯಾ? ಹೆಂಡತಿ ಆದವಳು ಕರಿಬೇಕಾದ್ರೆ ಇಲ್ಲ ಅಂದೆ ಹೋಗ್ತಾ ಇರ್ಬೇಕು, ಅದೇ ಧರ್ಮ. ಸರಿ ಆಯ್ತು, ನಡೀರಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವ್ರೆ. ಕೊನೆಗೂ ಒಪ್ಕೊಬಿಟ್ರಲ್ಲ. ಬನ್ನಿ ಹೋಗೋಣ. साहब 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 ವರುಣ್ ಕ್ಯಾ ಹುವಾ ನೀನು ಹೋಗಿದ್ದ ಕೆಲಸ ಏನಾಯ್ತು? ಆ ಹರಾಜ್ನಲ್ಲಿ ನಮ್ಗಿಂತ ಜಾಸ್ತಿ ಬಿಡ್ ಮಾಡಿ ಆ ಪ್ರಾಪರ್ಟಿ ಕೊಂಡ್ಕೊಂಡವನು ಆದ್ಮಿ ಕೋನೆ ಅಂತ ಗೊತ್ತಾಯ್ತಾ? ಅವ್ನು ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಸಾಬ್. ಮತ್ ನೀನೇನಿಲ್ಲಿ ಕಿಸಕ್ ಬಂದಿದ್ಯಾ? ಅದನ್ನೆಲ್ಲ ಸೀಕ್ರೆಟ್ ಆಗಿ ಮಾಡಿದ್ದಾರೆ ಸಾಬ್. ಅದಕ್ಕೆ ಅವ್ರ ಹೆಸರನ್ನೆಲ್ಲ ಹೈಡ್ ಮಾಡಿದ್ದಾರೆ ಸಾಬ್. ಅದನ್ನೆಲ್ಲ ತಿಳ್ಕೊಳಕ್ ಬಿಟ್ಟು ನೀನೇನ್ ಮಣ್ತಿನಗ್ ಹೋಗಿದ್ಯಾ ಅಲ್ಲಿ? ಹೋಗಿದ್ದಕ್ಕೆ ಅಲ್ಲಿ ತಿಳಿದಿದ್ ವಿಷಯ ಇಷ್ಟೇ. ಏನದು? ಹರಾಜಿಗೆ ಬಂದವನ ಹೆಸರು ಗೋವಿಂದ ಅಂತ. ಅದು ಆಲ್ರೆಡಿ ಗೊತ್ತಿದೆಯಲ್ಲ ವರುಣ್. ಅದೇ ಸಾಬ್, ಅವನ ಹೆಸರು ಗೋವಿಂದ ಅಂತ. ಆದ್ರೆ ಏನು? ಅವನ ಹಿಂದೆ ನಿಂತ್ಕೊಂಡು ಅವನ ಮುಂದೆ ಬಿಟ್ಟಿರೋ ಹೆಸರು ಸಂಪತ್ ಕುಮಾರ್ ಅಂತ ಸಾಬ್. ಯಾ ಸಂಪತ್ ಕುಮಾರ್? ಅದೇ ಸಾಬ್, ಸಾಫ್ಟ್ವೇರ್ ಕಂಪನಿ ಓನರ್, ಝೆನ್ ಇಂಟರ್ನ್ಯಾಷನಲ್ ಕಂಪನಿ. ಹಾಗೆ ಗಾರ್ಮೆಂಟ್ಸ್ ಎಲ್ಲ ಇಟ್ಟಿರೋರು, ದೇಶದ 100 ಶ್ರೀಮಂತರಲ್ಲಿ ಅವರು ಒಬ್ರು ಸಾಬ್. ಓ, ಆ ಸಂಪತ್ ಕುಮಾರ अल्फा टेक चेयरमैन। आदरे वो इतना बड़ा आदमी है, ये छोटे मोटे प्रॉपर्टी के वो क्यों हाथ डाले? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಅವರ ಅಕೌಂಟ್ ಇಂದಾನೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಇದಂತೂ ಕನ್ಫರ್ಮ್. Is it? Are you sure? ಎಸ್ ಸರ್, 100% ಶೋರ್. ಅದರಿಂದ ಯಾರಿದ್ದಾರೆ, ಇದಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅದನ್ನ ಹೇಗಾದ್ರೂ ಮಾಡಿ ತಿಳ್ಕೊಬೇಕು ಸರ್. ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ ಸರ್. ರಾಘವರ ಬ್ರಹ್ಮಚಾರಿ 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 ಯಾಕೋ ಒಂದೇ ಸಮನೆ ಕಿರ್ಸ್ಕೊಂಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಗುಡ್ ನ್ಯೂಸ್ ಬ್ರಹ್ಮಚಾರಿ, ರಾಘವೇಂದ್ರ ಅವ್ರು ಬಂದಿದ್ದಾರೆ. ಹೌದಾ? ಒಬ್ರೇ ಬಂದರ? ಇಲ್ಲ,
ಯಾರೋ ಹಿಂಗ್ಸಿದ್ದಂಗಿತ್ತು. ಮೋಸ್ಟ್ಲಿ ಝಾನ್ಸಿ ಅವರೇ ರಾಘವೇಂದ್ರ ಕರ್ಕೊಂಡ್ ಬಂದಿರ್ಬೇಕು. ನೋಡಿ ಮೇಡಮ್, ಹಿರಿಯರ ಮಾತು ಅಸಮಾಧಾನಕ್ಕೆ ಉತ್ತರ ಅಂತ ಇದಕ್ಕೆ ಅಲ್ವಾ ಹೇಳೋದು. ಈಗ ಜವಾಬ್ದಾರಿನ ಝಾನ್ಸಿ ಅವ್ರ ತಾತ ತಗೊಂಡಿರೋದಕ್ಕೆ ಬೆಟ್ಟದಂತ ಸಮಸ್ಯೆ ಮಂಜುಗಡ್ಡೆ ತರ ಕರಗೋಗಿ ಇಬ್ರು ಒಟ್ಟಿಗೆ ಬಂದಿದ್ದಾರೆ ನೋಡಿ. ಝಾನ್ಸಿ ಅಲ್ಲಿಗೆ ಹೋಗಿದ್ದಕ್ಕೆ ಒಳ್ಳೇದೇ ಆಯ್ತು ನೋಡು. ಏನೋ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ರಾಘವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಎಸ್ ನೋಡಿ ಮೇಡಮ್, ಗಂಡ ಹೆಂಡತಿ ಇಬ್ರು ಜೊತೆಗೆ ಫಸ್ಟ್ ಟೈಮ್ ನಮ್ಮ ಮನೆ ಕಾಲಿಡ್ತಾ ಇದ್ದಾರೆ. ನಾವು ಆರತಿ ಎತ್ತಿ ಒಳ್ಳೆ ವೆಲ್ಕಮ್ ಕೊಡೋಣ ಅವ್ರಿಗೆ. ಹೌದು, ಆತಂಕದ ಮಳೆ ಬಿದ್ರು ಅವ್ರ ಜೀವನದಲ್ಲಿ ಆ ದೇವ್ರು ಎಲ್ಲಾನು ಒಳ್ಳೇದೇ ಮಾಡಿದಾನೆ. ಇನ್ನೇನು ಎಲ್ಲ ಸುಖಾಂತಿ ಆಯ್ತಲ್ಲ. ಆರತಿ ಮಾಡಿ ಆರತಿಗೊಂದು ಕೀರ್ತಿಗೊಂದು ಮಕ್ಕಳನ್ನ ಕೊಡಿ ಅಂತ ವೆಲ್ಕಮ್ ಮಾಡೋಣ. ಸರಿ, 1 ನಿಮಿಷ ಇರಿ, ನಾನು ಹೋಗಿ ಆರತಿ ತಗೊಂಡ್ ಬಂದ್ಬಿಡ್ತೇನೆ. ಹೌದು. ನಿಜವಾಗ್ಲೂ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಾಟ್ ಅ ವೆಲ್ಕಮ್. ಅಪ್ಪ, ಏನಾಯ್ತಮ್ಮ ಝಾನ್ಸಿ? ಆ ಡಿವೋರ್ಸ್ ನೋಟಿಸ್ ಬಂದಿದ್ದು ನಿಜನಾ ಅಥವಾ ಸುಳ್ಳ? ಏನ್ ನಡೆದಿತ್ತಮ್ಮ ಅಲ್ಲಿ? ಅಪ್ಪ, ಏನಾಯ್ತು? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಝಾನ್ಸಿ, ಇದೆಲ್ಲ ಸುಳ್ಳು ಅಂತ ನೀನ್ ಹೇಳು, ನಾನ್ ನಂಬ್ತೀನಿ. ಇದೆಲ್ಲ ತಮಾಷೆಗೆ ತಾನೇ ಮಾಡ್ತಿರೋದು. ಹೇಳಮ್ಮ ಝಾನ್ಸಿ. ಯಾಕಿಬ್ರು ಮೌನವಾಗಿದ್ದೀರಾ? ಏನಾದ್ರೂ ಮಾತಾಡಿ. ಝಾನ್ಸಿ, ಮಾತಾಡು. ಅಪ್ಪ, ನೀವಾದ್ರೂ ಏನಾದ್ರೂ ಹೇಳಿ. ನಾನ್ ನಿನ್ ಗಂಡದ ಮನೆಗೆ ಹೋಗಿ ಬರಲ್ಲ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಇದ್ರೆ ನಾನು ಅದನ್ನ ಸರಿ ಮಾಡ್ಲಾ? ಬೇಡಮ್ಮ, ಯಾಕಪ್ಪ? ಅದರ ಅವಶ್ಯಕತೆ ಇಲ್ಲ. ಅದೇ ಯಾಕೆ? ಮಾತುಕತೆ ಎಲ್ಲ ಮುಗಿದು ಹೋಗಿದೆ, ಸಂಬಂಧ ಮುರಿದು ಹೋಗಿದೆ. ಅಪ್ಪ, ಮುರಿಯೋದಿಕ್ಕದು ವ್ಯಾವಹಾರಿಕ ಸಂಬಂಧ ಅಲ್ಲ. ತಾಳಿ ಅನ್ನೋ ಗಂಟಿನ ಸಂಬಂಧ, ಗಂಡ ಹೆಂಡತಿ ಅನ್ನೋ ನಂಟಿನ ಸಂಬಂಧ. ಪವಿತ್ರವಾದ ಗಂಟಿಗೆ ಬೆಲೆ ಕೊಟ್ಟಿಲ್ಲ, ಸಂಬಂಧದ ನೆಂಟಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ಬಿಟ್ಟು ಬರೋದ್ ಬಿಟ್ಟು ಬೇರೇನು ಉಳಿದಿಲ್ಲಮ್ಮ. ಅಯ್ಯೋ, ಏನಪ್ಪ? ಸಂಬಂಧ ಕಳ್ಕೊಂಡು ಬಂದಾಗಿದೆ. ಝಾನ್ಸಿ ಇನ್ಮೇಲೆ ಮನೇಲೇ ಇರ್ತಾಳೆ. ಈ ವಿಚಾರವಾಗಿ ಯಾರು ಮಾತಾಡೋದು ಬೇಡ. ಪುಟ್ಟಿ, ಹೋಗಮ್ಮ, ರೂಮ್ ಹೋಗು, ನಿನ್ ರೆಸ್ಟ್ ತಗೋ. ಯಾಕೆ ಹಾಗೆ ನಿಂತಿದ್ದೀರಾ? ಕಮಾನ್, ಆರತಿ ಮಾಡಿ. ಓ, ನೀವ್ ಮಾಡಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೀವ್ ಮಾಡೋದು ಬರೀ ನಿಮ್ಗೆ ಸಪೋರ್ಟ್ ಮಾಡೋರಿಗೆ ಮಾತ್ರ ಅಲ್ವಾ? ಪರವಾಗಿಲ್ಲ, ನನಗೇನ್ ಬೇಜಾರಿಲ್ಲ. ನೀವ್ ಮಾಡ್ಲಿಲ್ಲ ಅಂದ್ರೆ ನೀವ್ ತಗೊಂಡ್ ಬಂದಿರೋ ಆರತಿ ವೇಸ್ಟ್ ಆಗ್ಬಾರ್ದಲ್ವಾ? ಅದಕ್ಕೆ ನಮ್ಮಿಬ್ರಿಗೆ ನಾವ್ ಆರತಿ ಮಾಡ್ಕೋತೀವಿ. ಯಾಕ್ ರಾಘವೇಂದ್ರ ಅವ್ರೆ, ನೀವು ಬನ್ನಿ.
ಓ, ಇನ್ನು ಮದ್ವೆ ಆಗಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನು ಒಬ್ಳೇ ಮಾಡ್ಕೋತೀನಿ. ಓ, ನೀವ್ ತಿಲಕ ಎಲ್ಲ ಇಡಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನೇ ಇಟ್ಕೋತೀನಿ. ಇದನ್ನ ತಗೊಳ್ಳಿ, ಹೊರಗಡೆ ಚಲ್ಬಿಡಿ. ಯಾಕೆ ಹಂಗೆ ಮುಖ ನೋಡ್ತಿದ್ದೀರಾ? ಇಲ್ಲಿ ಯಾರು ಏನು ಅನ್ಕೊಳಲ್ಲ, ತಗೊಳ್ಳಿ. ನೋಡಿದ್ರ, ಯಾವ್ದು ಯಾರಿಗ್ ಸಲ್ಬೇಕೋ ಅವ್ರಿಗೆ ಸಲ್ಲೋದು. ನೀವ್ ಸೋಲಿನ ದಾರಿಲಿರೋಳ್ಗೆ ವಿಶ್ ಮಾಡಿ ಆರತಿ ಮಾಡ್ಬೇಕು ಅನ್ಕೊಂಡ್ರಿ, ಆದ್ರೆ ಗೆಲುವಿನ ದಾರಿಲಿರೋಳ್ ನನಗೆ ಅದು ದಕ್ತು. ನಿಮ್ಮಿಬ್ರು ನೋಡ್ತಾ ಇದ್ರೆ ನಂಗೆ ಅಯ್ಯೋ ಪಾಪ ಅನ್ಸ್ತಾ. ಆ ಝಾನ್ಸಿನ ಗೆಲ್ಸ್ಬೇಕು ಅಂತ ಕಮಲಮ್ಮನ್ ಮೊಮ್ಮಗ ಅಂತ ಸುಳ್ಳು ಹೇಳ್ಕೊಂಡು ಮನೆಗ್ ಬಂದಿದ್ದೇನು, ಎಲ್ರೂ ಮ್ಯಾನಿಪ್ಯುಲೇಟ್ ಮಾಡಿದ್ದೇನು. ವಾ 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 ವಾವ್, ಎಂತ ಸ್ಟೋರಿ! ನೀವಿಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಆದ್ರೆ ಏನ್ ಮಾಡೋದು, ಪ್ರಯತ್ನ ಏನೋ ಇತ್ತು, ಆದ್ರೆ ರಿಸಲ್ಟ್ ಬಿಗ್ 0. ಈ ಅನಿತನ ಯಾಮಾರಿಸಿ ಕಣ್ಣ ಮುಚ್ಚಾಲೆ ಆಟ ಆಡಿ ತಂತ್ರಗಳನ್ನ ಮಾಡಿ ಆ ಝಾನ್ಸಿನ ಗೆಲ್ಸೋಕ್ ನೋಡಿದ್ರಿ ಅಲ್ವಾ? ಆದ್ರೆ ಏನಾಯ್ತು, ನಿಮ್ ಪ್ರಯತ್ನಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಯ್ತು. ಒಟ್ನಲ್ಲಿ ನೀವ್ ಯೋಚನೆ ಮಾಡಿದ ರೀತಿ ಏನೂ ಆಗ್ಲಿಲ್ಲ, ಬಟ್ ಎಲ್ಲ ಯೋಗ್ಯವಾಗೇ ಆಯ್ತು. ಒಂದ್ ವಿಷಯ ನೆನ್ಪಲ್ಲಿಟ್ಕೊಳ್ಳಿ, ಈ ಅನಿತಾ ಯುದ್ಧಕ್ ನಿಂತ್ಮೇಲೆ ಗೆಲುವಿನ ನಿರ್ಧಾರ ಮಾಡೇ ಅಖಾಡಕ್ ಇಳಿಯೋದು. ಯಾರೇನೇ ಮಾಡಿದ್ರು ಆ ಗೆಲುವಿನ ಬಿಟ್ಕೊಡೋ ಮಾತೇ ಇಲ್ಲ. ನಿಜವಾದ ಜೋಡಿ ಅಂದ್ರೆ ನಾವಿಬ್ರು. ನಮ್ಮಿಬ್ರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ.